ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ನಾನು ಇವತ್ತು ನಿಮಗೆ ಕ್ಯಾರೆಟ್ ಹಲ್ವಾ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇವಾಗ ನಾವು ಪ್ರಸಾದ ಎಲ್ಲ ತೊಗೊತೀವಲ್ಲ, ಅಯ್ಯಪ್ಪ ಸ್ವಾಮಿ ಪ್ರಸಾದ ಆ ಥರ ಎಲ್ಲ ಪ್ರಸಾದದಲ್ಲಿ ಇರುತ್ತಲ್ಲ, ಆ ಥರ ಕ್ಯಾರೆಟ್ ಹಲ್ವಾ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 4 ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಹೆಚ್ಚೋಕ್ಕಿಂತ ಮುಂಚೆ ಒಂದ್ಸರಿ ತೊಳೆದಿದ್ದೀನಿ, ಇವಾಗ ಒಂದ್ಸರಿ ತೊಳೆಯೋಕ್ಕಂತ ಉಪ್ಪಾಕಿ ನೀರಲ್ಲಿ ಇಟ್ಟಿದ್ದೆ. ಇವಾಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ನೀವು ಇನ್ನೂ ಚೂರು ಬೇಕಿದ್ರೆ ದೊಡ್ಡಕ್ಕೂ ಹೆಚ್ಕೋಬೋದು. ಇವಾಗ ಇದಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಬೇಕಾಗತ್ತೆ. ನಮಗೆ ಸ್ವೀಟ್ ಮಾಡೋಕ್ಕೆ ಬೇಕಾಗಿರೋದು ಕ್ಯಾರೆಟ್ನ ರಸ. ಅದಕ್ಕೋಸ್ಕರ ರಸ ಬರೋ ತನಕ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ಅದೇ ಮಿಕ್ಸಿ ಜಾರ್ಗೆ 2 ಏಲಕ್ಕಿ ಮತ್ತು ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊತಾ ಇದ್ದೀನಿ, ಫ್ಲೇವರಿಂಗಿಗೆ ಅಷ್ಟೇ. ನೀವು ಬೇಕಿದ್ರೆ ಪುಡಿ ಮಾಡ್ಕೊಂಡು ಲಾಸ್ಟಿಗೆ ಸಹ ಆ್ಯಡ್ ಮಾಡ್ಕೋಬೋದು. ನಾನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಇವಾಗ ನಾನು 1 ಬೌಲಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೀವು ಸಕ್ಕರೆ ಎಷ್ಟು ಕ್ಯಾರೆಟ್ ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಲೋಟದಷ್ಟು ಸಕ್ಕರೆಗೆ 1 ಲೋಟದಷ್ಟೇ ನೀರು ಹಾಕ್ಕೊತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಕರಗಿದ್ರೆ ಸಾಕು, ನಮಗಿಲ್ಲಿ ಪಾಕ ಏನೂ ಬೇಕಾಗಲ್ಲ. ಒಂದು ಕಡೆ ಸಕ್ಕರೆ ಕರಗಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಇವಾಗ ನಾನೇನು ಮಿಕ್ಸಿ ಮಾಡಿದ್ನಿ ಅದನ್ನ ಒಂದು ಜರಡಿಗೆ ಹಾಕಿ ನೀಟಾಗಿ ಸೋಸ್ಕೊತಾ ಇದ್ದೀನಿ. ನಿಮಗೆ ರಿಕ್ವೈರ್ ಇದ್ದರೆ ಇಲ್ಲಿ ನೀರು ಸಹ ಆ್ಯಡ್ ಮಾಡ್ಕೋಬೋದು. ನೀವು ಜಾಸ್ತಿ ನೀರು ಹಾಕಿದರೆ ಕುದಿಸೋದು ಭಾಳ ಟೈಮ್ ಇಡುತ್ತೆ. ಹಾಗಾಗಿ ನೋಡ್ಕೊಂಡು ನೀರು ಹಾಕಿ. ನೋಡಿ, ನಾನು ಇದನ್ನೆಲ್ಲ ನೀಟಾಗಿ ಚಮಚದಿಂದನೇ ಹಿಂಡಿ ನೀರು ತೊಗೊತಾ ಇದ್ದೀನಿ. ಇವಾಗ ನೀರನ್ನ ಒಂದು ಪಾತ್ರೆಗೆ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದು ಕ್ಯಾರೆಟ್ ನೀರು. ಇದಕ್ಕೆ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಕಾರ್ನ್ಫ್ಲೋರ್, 1/4 ಬಟ್ಲಷ್ಟಿದೆ ಕಾರ್ನ್ಫ್ಲೋರು. ಇದನ್ನ ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ. ನೋಡಿ, ಜಾಸ್ತಿ ಕಾರ್ನ್ಫ್ಲೋರ್ ಹಾಕಬಾರ್ದು, ಯಾಕಂದರೆ ತುಂಬ ಗಟ್ಟಿ ಬಂದುಬಿಡುತ್ತೆ. ಕಾರ್ನ್ಫ್ಲೋರ್ ಯಾಕೆ ಹಾಕ್ತೀವಿ ಅಂದರೆ ನಾವು ತಿಕ್ನೆಸ್ ಬರೋಕ್ಕಂತ ಅಷ್ಟೇ. ಇವಾಗ ನೋಡಿ, ಕಾರ್ನ್ಫ್ಲೋರ್ ಜೊತೆ ನೀಟಾಗಿ ಮಿಕ್ಸ್ ಆದಮೇಲೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈ ಕಲರಿಗೆ ಬಂದಾದಮೇಲೆ ಈ ಕಡೆ ಸಕ್ಕರೆ ಪಾಕನೂ ಸಹ ಕರಗಿತ್ತು ಅನಿಸುತ್ತೆ. ನೋಡೋಣ ಬನ್ನಿ. ನೋಡಿ, ಸಕ್ಕರೆ ಪಾಕ ಕರಗಿದೆ. ಇವಾಗ ನಾನು ಏನು ನೀರು ಮಾಡಿಟ್ಕೊಂಡಿದ್ದೆ ಕಾರ್ನ್ಫ್ಲೋರ್ ಮತ್ತು ಕ್ಯಾರೆಟ್ ನೀರು, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಆಗಿರೋದ್ರಿಂದ ತಳದಲ್ಲಿ ಕೂತಿರುತ್ತೆ. ನೀಟಾಗಿ ನೀರು ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡೆ. ಇದಿಷ್ಟು ಹಾಕೊಂಡಾದ್ಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನಾವು ನೀಟಾಗಿ ಕುದಿಸ್ಕೋಬೇಕಾಗುತ್ತೆ. ಅದು ಫುಲ್ಲು ತಿಕ್ನೆಸ್ ಬರೋ ತನಕ. ಈ ಹಲ್ವಾ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ. ನೀವು ಕ್ಯಾರೆಟ್ ಹಲ್ವಾ ಮಾಡ್ತೀರಾ ಅಲ್ಲ, ಅದೇ ರೀತಿ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನಾವು ಪೇಷನ್ಸ್ ಇಟ್ಕೊಂಡು ಹಲ್ವಾ ಮಾಡಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇದೆ. ಇದು ಗಟ್ಟಿ ಆಗೋ ತನಕ ನಾವು ಸ್ಟಿರ್ ಮಾಡ್ತಾನೆ ಇರಬೇಕು. ಬಿಕಾಸ್ ಅದು ತಿಕ್ನೆಸ್ ಬರಬೇಕಂದ್ರೆ ನಾವು ಗುರಾಡ್ತಾನೆ ಇರಬೇಕಾಗುತ್ತೆ. ಇದು ಬರ್ತಾ ಬರ್ತಾ ಕಲರ್ ಸಹ ಚೇಂಜ್ ಆಗುತ್ತೆ. ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ಮುಂದೆ. ನೀವು ಇನ್ನೂ ಕೇಳ್ಬೋದು, ನಾನು ಕ್ಯಾರೆಟ್ ಸೋಸಿಸ್ಕೊಂಡಿದ್ನಲ್ಲ ಅದನ್ನೇನು ಮಾಡ್ತೀನಿ ಅಂತ. ಅದೇನು ವೇಸ್ಟ್ ಆಗಲ್ಲ. ನಾವು ಕ್ಯಾರೆಟ್ ನೀರು ತೊಗೊಂಡಿದ್ದೀವಿ ಅಷ್ಟೇ. ಆ ಕ್ಯಾರೆಟಿಂದ ನಾನು ಇನ್ನೊಂದು ರೆಸಿಪಿ ಏನು ಮಾಡೋದಂತ ಸಹ ಹೇಳ್ಕೊಡ್ತೀನಿ. ನೋಡಿ, ಇವಾಗ ಸ್ವಲ್ಪ ತಿಕ್ನೆಸ್ ಬಂದಿದೆ ಮತ್ತು ಕಲರ್ ಸಹ ಚೇಂಜ್ ಆಗ್ತಿದೆ. ವೈಟ್ ನೊರೆ ನೊರೆ ಎಲ್ಲ ಬರ್ತಿದೆ. ಅದು ಕುದೀತಾ ಕುದೀತಾ ಉಕ್ಕಕ್ಕೂ ಸಹ ಬರುತ್ತೆ. ನೀವು ಆವಾಗ ಮೀಡಿಯಮ್ ಫ್ಲೇಮ್ನ ಲೋ ಫ್ಲೇಮ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಹೊರಗೆ ಬಂದುಬಿಡುತ್ತೆ. ಇಲ್ಲ ದೊಡ್ಡ ಪಾತ್ರೆ ಇಟ್ಕೊಂಡ್ವಿ ಅಂದರೆ ಆ ಸಮಸ್ಯೆ ಇರಲ್ಲ, ಅದು ಉಕ್ಕಲ್ಲ. ಬಟ್ ನಾನು ಇಲ್ಲಿ ಸಣ್ಣ ಪ್ಯಾನ್ ಇಟ್ಕೊಂಡಿರೋದ್ರಿಂದ ಇಲ್ಲಿ ಉಕ್ತಾ ಇದೆ. ನೋಡಿ, ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅರಳು ಥರ ಕಾಣಿಸ್ತಾ ಇದೆ. ಆಮೇಲೆ ಸ್ವಲ್ಪ ನಾವು ಕ್ವಾಂಟಿಟಿ ಏನು ತೊಗೊಂಡಿದ್ವಿ ನೀರು ಮತ್ತು ಸಕ್ಕರೆ, ಆ ಕ್ವಾಂಟಿಟಿನೂ ಸಹ ಕಡಿಮೆ ಆಗ್ತಾ ಇದೆ. ಶೈನಿಂಗ್ ಸಹ ಬರ್ತಾ ಇದೆ. ತುಂಬ ಚೆನ್ನಾಗಿ ಬರ್ತಿದೆ ನೋಡಿ. ಇದೇ ಥರ ಬರಬೇಕು. ಇನ್ನೂ ಗುರಾಡ್ತಾನೆ ಇರಬೇಕು. ಆಲ್ಮೋಸ್ಟ್ ಇವಾಗ ಒಂದು 20 ಮಿನಿಟ್ಸ್ ಆಗಿದೆ ಅನಿಸುತ್ತೆ ನಾನು ಸ್ಟಾರ್ಟ್ ಮಾಡಿ ಗುರಾಡೋಕ್ಕೆ. ಇವಾಗ ನೋಡಿ, ತಿಕ್ನೆಸ್ ಎಲ್ಲ ಚೆನ್ನಾಗಿ ಬಂದಿದೆ. ಸೈಡ್ ಸಪ್ರೇಟ್ ಆಗ್ತಿದೆ. ಈ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ ತುಪ್ಪ ಆ್ಯಡ್ ಮಾಡಬೇಕು. ಒಂದೊಂದೇ ಸ್ಪೂನ್ ಆ್ಯಡ್ ಮಾಡ್ತಾ ನೀಟಾಗಿ ಗುರಾಡಬೇಕಾಗುತ್ತೆ. ತುಪ್ಪ ಸಪ್ರೇಟ್ ಆಗುತ್ತಲ್ಲ, ಆವಾಗ ನಾವು ಟರ್ನ್ ಆಫ್ ಮಾಡಿ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಎಷ್ಟು ಕ್ವಾಂಟಿಟಿ ವಾಟರ್ ತೊಗೊಂಡಿದ್ದೆ. ಇದು ಫುಲ್ಲು ಬತ್ತಿ ಎಷ್ಟು ಕಡಿಮೆ ಕ್ವಾಂಟಿಟಿ ಆಗಿದೆ. ಇವಾಗ ನೋಡಿ, ನಾನು ಚಮಚ ಗುರಾಡಕರೆ ಗೊತ್ತಾಗುತ್ತೆ. ಜಲ್ಲಿ ಜಲ್ಲಿ ಥರ ಅನಿಸ್ತಿದೆ. ಕ್ಯಾರೆಟ್ ಕ್ಯಾಂಡಿ ಅಂತಲೂ ಕರೀತಾರೆ. ಬಟ್ ನಾನು ರೋಲ್ ಮಾಡಬೇಕು, ಇಲ್ಲಿ ಕಟ್ ಮಾಡ್ತಿದ್ದೀನಲ್ಲ, ಹಂಗಾಗಿ ಹಲ್ವಾ ಅಂತ ಹೇಳ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ, ಹೆಂಗಿತ್ತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ಯಾವುದೇ ಹಾಕೋ ವಿಡಿಯೋ ನಿಮಗೆ ಬರಬೇಕಂದ್ರೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಕಲರಿಂಗಿಗೆ ಬೇಕಾದರೆ ರೆಡ್ ಸಾಫ್ರನ್ ಸಹ ಯೂಸ್ ಮಾಡ್ಬೋದು. ಬಟ್ ನಾನು ಇಲ್ಲಿ ಕಲರಿಂಗ್ ಏನೂ ಯೂಸ್ ಮಾಡ್ತಿಲ್ಲ, ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಅಷ್ಟೇ. ನೀವು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ.
ನೀವು ಬೇಕಿದ್ದರೆ ಈ ಟೈಮಲ್ಲಿ ಚಕ್ಕೆ ಪುಡಿ ಮತ್ತು ಏಲಕ್ಕಿ ಪುಡಿನ ಫ್ಲೇವರ್ಗಂತ ಹಾಕೋಬೋದು. ಬಟ್ ನಾನು ಫಸ್ಟೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ನಲ್ಲ, ಇವಾಗೇನು ಹಾಕಂತ ನಾನು ಇವಾಗ ಇದಕ್ಕೆ ನಟ್ಸ್ನ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಬಾದಾಮಿ ಒಂದೆರಡು ಮತ್ತು ದ್ರಾಕ್ಷಿ ಮತ್ತು ಪಿಸ್ತಾ ಹಾಕ್ತಾ ಇದ್ದೀನಿ. ನೀವು ಇದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಇದು ಇವಾಗ ಆಗಿದೆ, ತುಪ್ಪ ಎಲ್ಲ ಸಪ್ರೇಟ್ ಆಗಿದೆ. ಮತ್ತು ನಾನು ಇವಾಗ ಸೈಡ್ ಸಪ್ರೇಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ, ನೀಟಾಗಿ ಸಪ್ರೇಟ್ ಆಗ್ತಿದೆ ಅಂದರೆ ಆಗಿದೆ ಅಂತ. ನೀವು ಇನ್ನೂ ಸ್ವಲ್ಪ ಗಟ್ಟಿ ಆಗೋ ತನಕ ಬೇಕಿರೋ ಕುದಿಸ್ಕೋಬೋದು. ಬಟ್ ತೀರಾ ಗಟ್ಟಿ ಆದರೆ ಸ್ವೀಟ್ ಸ್ವಲ್ಪ ಗಟ್ಟಿ ಬರುತ್ತೆ, ಮಿದು ಬರಲ್ಲ. ಹಂಗಾಗಿ ನಾನು ಇವಾಗಲೇ ಟರ್ನ್ ಆಫ್ ಮಾಡ್ತಾ ಇದ್ದೀನಿ. ಸೈಡಲ್ಲಿ ಒಂದು ಕೇಕಿಗೆ ಮೌಲ್ಡ್ ತೊಗೊಂಡು ಅದಕ್ಕೆ ಬಟರ್ ಪೇಪರ್ ಹಾಕಿ ಮತ್ತು ತುಪ್ಪನ ಗ್ರೀಸ್ ಮಾಡ್ತಾ ಇದ್ದೀನಿ. ತುಪ್ಪನ ನೀಟಾಗಿ ಗ್ರೀಸ್ ಮಾಡ್ಕೊಳ್ಳಿ, ಅದು ಜಲ್ಲಿ ಇರೋದ್ರಿಂದ ಅಂಟುತ್ತೆ, ಅದಕ್ಕೋಸ್ಕರ. ಒಂದು ಕೇಕ್ ಬ್ಯಾಟರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಬಿಡಬೇಕು, ಅದು ತಣ್ಣಗಾಗಬೇಕಂತ. ಇವಾಗ ಆಲ್ಮೋಸ್ಟ್ ತಣ್ಣಗಾಗಿದೆ, ಒಂದು 10 ಮಿನಿಟ್ಸ್ ಬಿಟ್ಟಿದ್ದೆ. ಇವಾಗ ನೋಡಿ ಬಟರ್ ಪೇಪರ್ ಈಸಿಲಿ ಬರ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಲ್ಲೂ ಸಹ ಶೇಪ್ ಹಾಳಾಗಿಲ್ಲ. ಇವಾಗ ಕಟ್ ಮಾಡ್ತಾ ಇದ್ದೀನಿ. ಅದು ಜೆಲ್ಲಿ ಟೈಪ್ ಆಗಿರೋದ್ರಿಂದ ಚಾಕಿಗೆ ಅಂಟುತ್ತೆ, ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಶೇಪಿಗೆ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿದ್ರೇ ತಿನ್ಬೇಕು ಅನಿಸ್ತಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ, ಅಷ್ಟು ಚೆನ್ನಾಗಿ ಬಂದಿತ್ತು. ನೀವು ಮರಿದೇ ಒಂದ್ಸರಿ ಟ್ರೈ ಮಾಡಿ, ಮತ್ತು ಹೆಂಗೆ ಬಂದಿತ್ತಂತ ಕಮೆಂಟ್ ಮಾಡಿ. ಮತ್ತು ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತು ನೋಟಿಫಿಕೇಷನ್ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.